ಚೆನ್ನಾಗಿದ್ಯಾ ತಿಮ್ಮಾರೆಡ್ಡಿ? ಏನು ಈ ಕಡೆ? ಏ ವೆಂಕಟೇಶು, ನಿನ್ ಮಗಂಗೆ ಭಯ ಭಕ್ತಿ ಹೇಳ್ಕೊಡ್ಬೇಕಂತ ಸ್ವಲ್ಪ ಗೊತ್ತಾಗೋದಿಲ್ವಾ? ಬರೋಸಲಿ MLA ನಾನೇ ಅಂತ ಊರ್ ತುಂಬಾ ಡಂಗುರ ಹೊಡಿತಿದ್ದಾನೆ. ಈ ಸಲ ನಿನ್ ಮಗ MLA ಆದ್ರೆ ನನ್ನ ಮಗನ ಜೀತಕ್ಕಿಡ್ಲ ಹೇಳು. ಅಣ್ಣ, ಶರತ್ತಣ್ಣ ರಾಜಕೀಯಕ್ಕೆ ಬರ್ತಾವ್ರೆ ಅಂತ ನಮ್ಮ ಅಮ್ಮನ ಹಣೆಯಾಗೂ ನನಗೆ ಗೊತ್ತಿಲ್ಲಣ್ಣ. ನನ್ನ ಮಗನ ಬಿಟ್ಬಿಟ್ರೆ ನಿಮಗೆ ಪುಣ್ಯ ಬರುತ್ತಣ್ಣ. ನನ್ಗೆ ಈ ಪಾಪದಲ್ಲಿ ಪುಣ್ಯದಲ್ಲೆಲ್ಲ ಯಾವುದೇ ತರ ನಂಬಿಕೆ ಇಲ್ಲ. ನೀನ್ ಉಡ್ಸೋಂಗೆ ಸ್ವಲ್ಪ ಅದ್ಬಸ್ತಲ್ಲಿರ ಕೇಳು, ಇಲ್ಲ ಅಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡೋಣ. ಶರತ್ತಣ್ಣ ಇದ್ಮೇಲೆ ನೀವೆಲ್ಲ ಇಲ್ಲಿಗೆ ಯಾಕೆ ಬರ್ತೀರಣ್ಣ? ಸರಿ ಹೋಗು. ಇದರಲ್ಲಿ ಖಾರ ಸರಿಯಾಗಿದ್ಯಾ ನೋಡಿ. ಏಯ್, ಖಾರ ಸರಿಯಾಗಿಯೇ ಇದೆ, ಮಸಾಲೆ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ. ಅದಲ್ವೋ ಬಸ್ವ, ಅವನ್ ಗೊತ್ತಿಲ್ಲ ನಮ್ನ ಬರಕ್ ಕೇಳಿದಾನೆ. ಅವನ್ ಅಲ್ಲೇ ಮುಗಿಸ್ತಾನೆ. ಇಲ್ಲಿವ್ರಿಗೆ ಯಾಕೆ ಕರ್ಕೊಂಬಂದೆ ಅಂತ. ಇವನ್ ಸ್ವಲ್ಪ ಗಾಂಚಲಿಲಿ MLAನೇ ಕರ್ಸ್ಕೋತೀನಿ, ಅದು ನನ್ ರೇಂಜು ಅಂತ ಹೇಳ್ದ. ನಮ್ ರೇಂಜ್ ಸ್ವಲ್ಪ ತೋರ್ಸೋಣ ಅಂತ ಕರ್ಕೊಂಬಂದೆ. ಅದ್ರ ಜೊತೆಗೆ ರಾತ್ರಿ ಹೇಗಿದ್ರು ಇನ್ನ ಎತ್ತಕ್ ಹೋಗ್ಬೇಕಿತ್ತು. ಅದ್ರ ಬದಲು ನೇರವಾಗಿ ಅವನ ಹೆಂಡತಿ ಹತ್ರ ಹೋದ್ರೆ ಚೆನ್ನಾಗಿರುತ್ತಲ್ಲ. ಮೊದ್ಲು ಪಂಚಾಯತ್ ಮುಗಿಸಿ ಆಮೇಲೆ ಅವಳ ಹತ್ರ ಹೋಗ್ತೀನಿ. ಎಷ್ಟು ಸತಿ ಹೇಳ್ಕೊಡೋದು ನಿನ್ಗೆ? ಅಲ್ಲೂ ಚುಚ್ಚುದ ರಕ್ತ ಜೋರಾಗಿ ಚಿಮ್ಮಲ್ಲ, ಇನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಬೇಕು. ಕೊಡಿಲಿ. ಈಗ ನೋಡು ರಕ್ತ ಹೆಂಗ್ ಚಿಮ್ತಾ ಇದೆ ಅಂತ. ಬೆಂಕಿ ತೆಗಿಯೋ. ಹೀಗೆ ಬಸವರೆಡ್ಡಿ ಕಣ್ಣಿಗೆ ಬಿದ್ದಿರೋ ಹೆಣ್ಣನ್ನ, ತಿಮ್ಮಾರೆಡ್ಡಿ ಕಣ್ಣಿಗೆ ಬಿದ್ದಿರೋ ಭೂಮಿನ ಬಿಟ್ಟಿದ್ದೇ ಇಲ್ಲ. ಭೂಮಿ ಇಲ್ದಿರೋ ಜನಗಳನ್ನ ಕಾವಡಿ ಹಬ್ಬದ ದಿವಸ ಕನಿಕರ ಇಲ್ದಂಗೆ ಹೊಡಿತಾ ಇರೋದನ್ನ ನೋಡಿ ಸಹಿಸ್ಕೊಳಕ್ಕಾಗ್ದಿರೋಷ್ಟು ದುಃಖ ಆಯ್ತು. ಊರಲ್ಲಿ ಬದುಕಕ್ಕಾಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದು ಎಲ್ಲರೂ ಊರನ್ನ ಬಿಟ್ಟು ಹೋಗ್ತಾ ಇದ್ರು. ಆಗೊಬ್ಬ ಇದೇ ಊರಲ್ಲಿ ಬದುಕಬೇಕು ಅಂತ ಬಂದ. ಅವನೇ ಸುಬ್ರಹ್ಮಣ್ಯ. ಓಂ ಸರ್ವೇಶ್ವರ ಸುಬ್ರಹ್ಮಣ್ಯನಿಗೆ ಅರೋಹರ ಅರೋಹರ. ರಮಣ, ಬೇಗ ನಂಗೊಂದು ಟೀ ಕೊಡು, ಬಾಯೆಲ್ಲ ಒಣಗೋಗೈತೆ. ಏನಪ್ಪ ಅಷ್ಟೊಂದು ಅರ್ಜೆಂಟಿನ್ಗೆ? ಸುಬ್ರಹ್ಮಣ್ಯ ಅಂದ್ರೆ ಕಾಲೇಜ್ಗೆ ಹೋಗ್ಬೇಕು, ನಿನ್ನ ಕೆಲ್ಸದಿಂದ ಬೇರೆ ತೆಗ್ದಿದ್ದಾರೆ. ಏನಪ್ಪ ಅರ್ಜೆಂಟಿನ್ಗೆ? ಯೋ ರಮಣ, ನನಗೇನು ಕೆಲಸ ಹೋಗಿಲ್ಲ, ಸಸ್ಪೆಂಡ್ ಮಾಡೋರಷ್ಟೇ. ಒಂದ್ಸಲ ಪೊಲೀಸ್ ಆದ್ಮೇಲೆ ಅಷ್ಟೇ ಕೆಲ್ಸದಿಂದ ತೆಗಿಯಕ್ಕಾಗಲ್ಲ, ಗೊತ್ತಾ? ನಾನೇನು ತಪ್ಪು ಮಾಡಿಲ್ಲ. ಒಂದ್ಸಲ ಎಂಕ್ವೈರಿ ಆದ್ಮೇಲೆ ನನ್ ಕೆಲ್ಸ ನಂಗೆ ಕೊಡ್ತಾರೆ, ನೋಡ್ತಾರು. ತಗೊಳಗಪ್ಪ. ಗಂಡಸರಿಗೆ ಕೆಲಸ ಇಲ್ಲ ಅಂತ ಅನ್ಬಿಟ್ರೆ ಅವನಿಗೆ 5 ಪೈಸದ ಬೆಲೆ ಕೊಡಲ್ಲ.